ತುಂಬ ಜನ ಒಂದು ಕೊನೆಯದಾಗಿ ಒಂದು ಬೇಡಿಕೆಯನ್ನು ಇಟ್ಟರು. ಬಹಳ ಜನ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಯುವ ಸಮುದಾಯ ನಿರುದ್ಯೋಗದಿಂದ ಇವತ್ತು ನೀವೇನು ಬಳಲ್ತಾ ಇದ್ದೀರಿ, ಪ್ರತಿನಿತ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ಅದಕ್ಕೆ ಯಾಗಾದರೂ ಮಾಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಒಂದು ಇಂಡಸ್ಟ್ರಿಯನ್ನು ಈ ಭಾಗದ ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ನೀವು ಬದುಕ್ತಕ್ಕಂಥದ್ದಕ್ಕೆ, ಸ್ವಾಭಿಮಾನದ ಬದುಕನ್ನು ನೀವು ಮುಂದಿನ ದಿನದಲ್ಲಿ ಕಾಣ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಇಂಡಸ್ಟ್ರೀಸ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಇವತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಸದಾಕಾಲ ಕುಮಾರಣ್ಣ ಅವರು ನಿಮಗೆ ಗೊತ್ತಿದೆ, ಸದಾಕಾಲ ಇವತ್ತು ಕುಮಾರಣ್ಣ ಚಿಂತನೆ ಮಾಡ್ತಕ್ಕಂಥದ್ದು ಈ ನಾಡಿಗೆ ನಾನು ಯಾವ ರೀತಿ ನನ್ನ ಒಂದು ಸಣ್ಣ ಅಳಿಲ ಸೇವೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಯಾವತ್ತಿಗೂ ಕೂಡ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಡ್ಕೊಂಬಂದಿದ್ದಾರೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಪೂರಕವಾಗಿ ಸ್ಪಂದಿಸಬೇಕಾಗ್ತದೆ. ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಡ. ಪ್ರತಿಯೊಬ್ಬರಿಗೂ ಇವತ್ತು ಗೌರವಿತವಾದಂಥ ಒಂದು ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ, ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತದ್ದಕ್ಕೆ ಇವತ್ತು ಭೂಮಿಯನ್ನು ನಾವು ಅಲಾಟ್ ಮಾಡಬೇಕಾಗ್ತದೆ. ಅದೆಲ್ಲವೂ ಕೂಡ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು, ರಾಜ್ಯ ಸರ್ಕಾರವು ಅದಕ್ಕೆ ಕೈ ಜೋಡಿಸುತ್ತೆ ಅಂತಕ್ಕಂಥ ಅಪೇಕ್ಷೆಯಿಂದ ನನ್ನ ಮಾತನ್ನ ಹೇಳ್ತಾ, ಇನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗಾಗಲೇ 3 ಗಂಟೆ ಆಯಿತು, ದಯಮಾಡಿ ಕ್ಷಮೆ ಇರಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ ಮಾತನಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಎಲ್ಲ ಮಹಾಜನತೆಯ ಪರವಾಗಿ ಸಾಹೇಬರಿಗೆ ಕೇಳ್ಕೊಳ್ತೇನೆ. ಧನ್ಯವಾದ.